ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 27 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ನ ನೋಡೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಇವತ್ತು ಅಂದರೆ ಶನಿವಾರ ಮಧ್ಯಾಹ್ನ 2:30ಯಿಂದ 5:30ವರೆಗೆ ಫ್ರೀ ಕರೆಂಟ್ ಅಫೇರ್ಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ನಡೀತಾ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಇದಕ್ಕೆ ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಕ್ಲಾಸನ್ನು ಡೈರೆಕ್ಟಾಗಿ ಬಂದು ಕೂಡ ಅಟೆಂಡ್ ಮಾಡ್ಬೋದು. ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಕೊಟ್ಟೋ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ಪಡ್ಕೋಬೋದು. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದರೆ, ಸೋಮವಾರ 29ನೇ ತಾರೀಕು ಜುಲೈ ಮಧ್ಯಾಹ್ನ 3 ಗಂಟೆಗೆ GS2 ಆನ್ಸರ್ ರೈಟಿಂಗ್ ಡಿಸ್ಕಷನ್ ಪ್ರೋಗ್ರಾಮ್ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿಯೇ. ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಇಂದಿನ ಆರ್ಟಿಕಲ್ಸ್ನ ನೋಡೋಣ. ಸುಪ್ರೀಂ ಕೋರ್ಟ್ ಟು ಎಕ್ಸಾಮಿನ್ ಇಫ್ ಗವರ್ನರ್ಸ್ ಆರ್ ಸಬ್ವರ್ಟಿಂಗ್ ಫೆಡರಲಿಸಮ್. ಏನಕ್ಕೆ ಈ ವಿಷಯ ನ್ಯೂಸಲ್ಲಿದೆ ಅಂತಂದರೆ, ಕೇರಳ ಸರ್ಕಾರ ಏನಿದೆ ಅದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು ಕೇಸನ್ನು ದರ್ಜ್ ಮಾಡಿದೆ. ಏನಂತಂದರೆ, ಗವರ್ನರ್ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಿರೋ ಬಿಲ್ಗಳನ್ನು ಸುಮಾರು 2 ವರ್ಷದಿಂದ ಈ ಬಿಲ್ಲನ್ನು ವಿತ್ಹೋಲ್ಡ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಸಹಿ ಕೂಡ ಮಾಡಿಲ್ಲ ಅಥವಾ ಅದನ್ನು ರಿಟರ್ನ್ ಕೂಡ ಮಾಡಿಲ್ಲ. ಆದರೆ ಈಗ ಆ ಬಿಲ್ಲನ್ನು ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡಿದ್ದಾರೆ. ಹಾಗಾಗಿ ಕೇರಳ ಗವರ್ಮೆಂಟ್ ಇದು ಫೆಡರಲಿಸಮ್ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದರ ವಯಲೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ದರ್ಜ್ ಮಾಡಿದೆ. ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಅತಿ ಶೀಘ್ರದಲ್ಲೇ ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ಎಕ್ಸಾಮಿನ್ ಮಾಡುತ್ತೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದರೆ ನಾವಿಲ್ಲಿ ನೋಡಬೇಕಾಗಿರೋದು ಗವರ್ನರ್ಗೆ ಯಾವ ರೀತಿಯ ಪವರ್ಗಳಿವೆ. ಒಂದು ಬಿಲ್ಲನ್ನು ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಿದೆ ಅಂತಂದರೆ ಗವರ್ನರ್ಗೆ ಯಾವ್ಯಾವ ರೀತಿಯಾದ ಒಂದು ಪವರ್ಗಳಿವೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಅವರು ಉಪಯೋಗಿಸ್ಬೋದು ಅನ್ನೋದನ್ನು ನಾವಿವತ್ತು ನೋಡೋಣ. ಮೊದಲಿಗೆ ಆರ್ಟಿಕಲ್ 200 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ರೆ ಅಲ್ಲಿನ ಗವರ್ನರು ಅದಕ್ಕೆ ಸಹಿ ಕೊಡ್ಬೋದು, ಅಂದರೆ ಅಸೆಂಟ್ ಕೊಡ್ಬೋದು. ಇಲ್ಲ ಅಂತಂದರೆ ಅದನ್ನ ವಿತ್ಹೋಲ್ಡ್ ಮಾಡ್ಬೋದು. ಅಂದರೆ ನಾವು ಇನ್ನು ಫರ್ದರ್ ಎಕ್ಸಾಮಿನೇಷನ್ ಮಾಡಬೇಕು, ಅಂದರೆ ಫರ್ದರ್ ಅದರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು, ಈ ಥರ ಒಂದು ಹೇಳಿ ಅದನ್ನ ಹಿಡಿದಿಟ್ಕೋಬೋದು. ಇಲ್ಲ ಅಂತ ಅಂದರೆ ಅದನ್ನು ರಿಟರ್ನ್ ಮಾಡ್ಬೋದು, ಅಂದರೆ ಈ ಥರ ಪ್ರೊವಿಷನ್ಸ್ನ ತೆಗೆದು ಬೇರೆ ಪ್ರೊವಿಷನ್ಸ್ನ ಹಾಕಿ ಅಂತ ಹೇಳಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಮಾಡ್ಬೋದು. ಈ ಮೂರನ್ನು ಬಿಟ್ಟು ಇನ್ನೂ ಒಂದು ಆಪ್ಷನ್ ಇದೆ. ಏನು ಅಂತಂದರೆ, ಪ್ರೆಸಿಡೆಂಟ್ಗೆ ಆ ಬಿಲ್ಲನ್ನು ರಿಸರ್ವ್ ಮಾಡೋದು. ಈ ರೀತಿಯಾಗಿ ಗವರ್ನರ್ ಏನಾದ್ರು ಪ್ರೆಸಿಡೆಂಟ್ಗೆ ಒಂದು ಬಿಲ್ಲನ್ನು ರಿಸರ್ವ್ ಮಾಡಿದ್ರು ಅಂತಂದರೆ ಅಲ್ಲಿನಿಂದ ಆ ಬಿಲ್ ಮೇಲೆ ಗವರ್ನರ್ಗೆ ಏನು ಪವರ್ಸ್ ಇರುತ್ತೆ ಆ ಪವರ್ಸ್ ಎಲ್ಲ ಹೋಗುತ್ತೆ. ಇನ್ನೇನೇ ಇದ್ರೂ ಡೈರೆಕ್ಟಾಗಿ ರಾಜ್ಯ ಸರ್ಕಾರ ಮತ್ತು ಪ್ರೆಸಿಡೆಂಟ್ ಮಧ್ಯನೇ ಆ ಬಿಲ್ನ ವ್ಯವಹಾರಗಳು ನಡೆಯುತ್ತೆ. ಇದು ಆರ್ಟಿಕಲ್ 200ರಲ್ಲಿದೆ. ಆರ್ಟಿಕಲ್ 201 ಏನರ ಬಗ್ಗೆ ಮಾತಾಡುತ್ತೆ ಅಂತ ಅಂದರೆ, ಈ ಬಿಲ್ ಏನು ಗವರ್ನರ್ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡಿರ್ತಾರೆ ಆ ಬಿಲ್ಗೆ ಪ್ರೆಸಿಡೆಂಟು ಒಂದು ಸಹಿ ಹಾಕ್ಬೋದು. ಇಲ್ಲ ಅಂತಂದರೆ ಅದನ್ನ ವಿತ್ಹೋಲ್ಡ್ ಮಾಡ್ಬೋದು. ಅಂದರೆ ಅವರು ಕೂಡ ಅದನ್ನು ಏನು ಪಾಸ್ ಮಾಡ್ದಿರ ವಾಪಸ್ಸು ಕೊಡ್ದಿರ ಸಹಿನೂ ಹಾಕ್ದಿರ ಹಾಗೆಯೇ ಅದನ್ನು ಇಟ್ಕೋಬೋದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ, ಈ ಮನಿ ಬಿಲ್ ಏನು ಬರುತ್ತೆ ಇದನ್ನು ಯಾವುದೇ ಕಾರಣಕ್ಕೆ ಪ್ರೆಸಿಡೆಂಟ್ ಆಗಲಿ ಗವರ್ನರ್ ಆಗಲಿ ವಾಪಸ್ ಮಾಡೋಂಗಿಲ್ಲ, ಅಂದರೆ ರಿಟರ್ನ್ ಮಾಡೋದಕ್ಕೆ ಇವ್ರಿಗೆ ಆ ಪವರ್ ಇಲ್ಲ. ಮನಿ ಬಿಲ್ನ ಮಾತ್ರ ಇವ್ರು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಕ್ಕಾಗಲ್ಲ. ಇದರ ಅವ್ರು ಅಸೆಂಟ್ ಕೊಡಬೇಕು, ಇಲ್ಲಾಂದರೆ ವಿತ್ಹೋಲ್ಡ್ ಮಾಡ್ಬೋದು. ವಿತ್ಹೋಲ್ಡ್ ಕೂಡ ಜಾಸ್ತಿ ದಿನ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಕೇರಳ ಸರ್ಕಾರ ಈ ಏನು ಕೇಸ್ ದರ್ಜ್ ಮಾಡಿದೆ ಅದರಲ್ಲಿ ಏನು ಹೇಳಿದೆ ಅಂದರೆ, ಈ ಗವರ್ನರ್ದು ಪವರ್ ಏನಿದೆ ರಿಸರ್ವ್ ಮಾಡೋದಕ್ಕೆ ಪ್ರೆಸಿಡೆಂಟ್ಗೆ ಬಿಲ್ಗಳನ್ನು, ಅದು ಲಿಮಿಟೆಡ್, ಅಂದರೆ ಅದಕ್ಕೆ ಕೆಲವೊಂದು ಮಿತಿಗಳಿವೆ. ಹಾಗೆ ಆ ಮಿತಿಗಳನ್ನು ಆರ್ಟಿಕಲ್ 213ರಲ್ಲಿ ಹೇಳಲಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆರ್ಟಿಕಲ್ 213 ಏನರ ಬಗ್ಗೆ ಮಾತಾಡುತ್ತೆ ಅಂತಂದರೆ, ಗವರ್ನರ್ ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್. ಏನು ಈ ಆರ್ಡಿನೆನ್ಸಸ್ ಅಂತಂದರೆ, ಈಗ ರಾಜ್ಯ ಸರ್ಕಾರದ ಅಧಿವೇಶನ ಏನಿದೆ ಅದು ಅಧಿವೇಶನ ನಡೀತಾ ಇಲ್ಲ, ಅಂದರೆ ರಾಜ್ಯ ಸರ್ಕಾರ ಸೆಷನ್ ನಡೀತಾ ಇಲ್ಲ ಅಂತ ಅಂದರೆ ಆಗ ಏನಾದರೂ ಒಂದು ಮುಖ್ಯವಾದ ಲಾ ಮಾಡಬೇಕು ಅಂತ ಇದ್ದಾಗ ಆಗ ಗವರ್ನರ್ ಮುಖಾಂತರ ಈ ಆರ್ಡಿನೆನ್ಸನ್ನು ಪಾಸ್ ಮಾಡಿರ್ತಾರೆ. ಮತ್ತು ಯಾವಾಗ ರಾಜ್ಯ ಸರ್ಕಾರ ವಾಪಸ್ ಸೆಷನಲ್ಲಿ ಬರುತ್ತೆ ಆಗ 6 ವಾರದೊಳಗಡೆ ಇದನ್ನು ಪಾಸ್ ಮಾಡಬೇಕಾಗತ್ತೆ. ಇದು ಆರ್ಡಿನೆನ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಇಷ್ಟು ನಾವು ಈ ಆರ್ಟಿಕಲ್ನಿಂದ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗುತ್ತೆ. ಮತ್ತು ಇದು ಹೇಗೆ ಪ್ರೊಸೀಡ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ಸ್ ಕೊಡುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದರ ಬೇಸಿಸ್ ಮೇಲೆ ನೋಡ್ಕೊಂಡು ಹೋಗೋಣ. ಮುಂದಿನ ಆರ್ಟಿಕಲ್ ನೋಡೋಣ. ರಾಮನಗರ ಡಿಸ್ಟ್ರಿಕ್ಟ್ ರೀನೇಮಿಂಗ್ ಗೆಟ್ಸ್ ಕ್ಯಾಬಿನೆಟ್ ಅಪ್ರೂವಲ್. ಈ ಹಿಂದೆ ನೋಡಿದ್ದೀವಿ ಮತ್ತು ಪೇಪರ್ಗಳಲ್ಲಿ ಓದಿದ್ದೀವಿ. ಏನು ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರು
ರಾಮನಗರ ಅಂತ ಏನು ಹೆಸರಿದೆ ಡಿಸ್ಟ್ರಿಕ್ಟ್ ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಪೋಸಲ್ನ ಇಟ್ಟಿದ್ರು. ಅದನ್ನು ಕ್ಯಾಬಿನೆಟ್ ಕೂಡ ಅಪ್ರೂವ್ ಮಾಡಿದೆ. ಹಾಗಾದರೆ ಈ ರೀತಿಯ ಏನು ಡಿಸ್ಟ್ರಿಕ್ಟ್ಗಳು ಜಿಲ್ಲೆ ನೇಮ್ ಇದೆ, ಇಲ್ಲ ಅಂತಂದರೆ ರಾಜ್ಯದ ನೇಮ್ಗಳೇನಿದ್ದಾವೆ ಇವುಗಳನ್ನು ಹೇಗೆ ಚೇಂಜ್ ಮಾಡ್ಬೋದು, ಆ ಪ್ರಾಸೆಸ್ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಆಗಲಿ ಇಲ್ಲ ಸ್ಟೇಟ್ ಆಗಲಿ ಹೆಸರು ಚೇಂಜ್ ಮಾಡಬೇಕು ಅಂತಲೇ ಮೊದಲಿಗೆ ನಾವು ಡಿಸ್ಟ್ರಿಕ್ಟ್ ಬಗ್ಗೆ ನೋಡೋಣ, ಆಮೇಲೆ ಅದನ್ನ ಸ್ಟೇಟ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಮೊದಲಿಗೆ ಡಿಸ್ಟ್ರಿಕ್ಟ್ ನೋಡೋಣ. ಈಗ ಒಂದು ಜಿಲ್ಲೆಯ ಹೆಸರನ್ನು ಬದಲಾಯಿಸಬೇಕು ಅಂತಂದರೆ ಮೊದಲಿಗೆ ಯಾವುದೇ ಒಂದು MLA ಆಗಿರ್ಬೋದು, ಆ MLA ಒಂದು ಪ್ರಪೋಸಲನ್ನು ಇಡಬೇಕು ಇದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಂದರೆ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಬೇಕು. ಈ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಸಿಂಪಲ್ ಮೆಜಾರಿಟಿ ಬೇಕು ಅಷ್ಟೇ. ಸಿಂಪಲ್ ಮೆಜಾರಿಟಿ ಅಂತಂದರೆ 50% ಮೆಂಬರ್ಸ್ ಪ್ರೆಸೆಂಟ್, ಮೋರ್ ದ್ಯಾನ್ 50% ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಷ್ಟೇನೇ. ಈ ಸಿಂಪಲ್ ಮೆಜಾರಿಟಿಯಲ್ಲಿ ಯಾವಾಗ ರೆಸಲ್ಯೂಷನ್ ಪಾಸ್ ಆಗುತ್ತೆ, ಈ ರೆಸಲ್ಯೂಷನ್ ಪಾಸ್ ಆಗಿರೋ ರೆಸಲ್ಯೂಷನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ ಅಂದರೆ ಗೃಹ ಮಂತ್ರಾಲಯ ಏನಿದೆ ಅಲ್ಲಿಗೆ ಕಳಿಸ್ಬೇಕು. ಸೆಂಟರಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ಮಟ್ಟದಲ್ಲಿ ಏನು ಗೃಹ ಸಚಿವಾಲಯ ಇದೆ ಅಲ್ಲಿಗೆ ಕಳಿಸ್ತೀವಿ. ಅಲ್ಲಿನ ಗೃಹ ಸಚಿವಾಲಯ ಏನು ಮಾಡುತ್ತೆ ಅಂತಂದರೆ ಇತರೆ ಡಿಪಾರ್ಟ್ಮೆಂಟ್ಸ್, ಇತರೆ ಮಿನಿಸ್ಟ್ರಿಗಳಿಂದ ಕೂಡ ಒಂದು ಜಿಲ್ಲೆಯ ಹೆಸರು ಚೇಂಜ್ ಆಗಬೇಕಂದ್ರೆ ಇತರೆ ಮಿನಿಸ್ಟ್ರೀಸ್ಗಳಿಂದ ಡಿಪಾರ್ಟ್ಮೆಂಟ್ಗಳಿಂದ ಕೂಡ ಅದಕ್ಕೆ ಒಪ್ಪಿಗೆ ಬರಬೇಕಾಗುತ್ತೆ. ಸೊ ಆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ ಈ ಇತರೆ ಡಿಪಾರ್ಟ್ಮೆಂಟ್ಗಳಿಗೆ ಈ ರೆಸಲ್ಯೂಷನ್ನ ಪಾಸ್ ಮಾಡುತ್ತೆ. ಹಾಗಾದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಅಥವಾ ಯಾವ್ಯಾವ ಮಿನಿಸ್ಟ್ರಿಗಳ ಇದು ಒಂದು ಒಪ್ಪಿಗೆ ಬೇಕಾಗುತ್ತೆ ಅಂತಲೇ ಮೊದಲಿಗೆ ರೈಲ್ವೇಸ್ ಮಿನಿಸ್ಟ್ರಿದು ಬೇಕಾಗುತ್ತೆ. ರೈಲ್ವೇಸ್ ಏನಿಗೆ ಬೇಕಾಗುತ್ತೆ, ಈಗ ನಮ್ಗೆ ಗೊತ್ತು ಒಂದು ಜಿಲ್ಲೆ ಅಂದರೆ ಅಲ್ಲಿ ಹಲವಾರು ರೈಲ್ವೆ ಸ್ಟೇಷನ್ಗಳಿರ್ತವೆ. ಆದ್ದರಿಂದ ಈ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಏನಿದೆ ಅದರ ಒಪ್ಪಿಗೆ ಕೂಡ ಬೇಕಾಗುತ್ತೆ. ಯಾಕೆಂತಂದರೆ ಜಿಲ್ಲೆಯ ಹೆಸರು ಚೇಂಜ್ ಆಯ್ತು ಅಂತಂದರೆ ಆ ರೈಲ್ವೆ ಸ್ಟೇಷನ್ಸ್ಗಳೇನಿರ್ತವೆ ಅವುಗಳಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್, ಸರ್ವೆ ಆಫ್ ಇಂಡಿಯಾ ಮತ್ತು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಇವರೆಲ್ಲರಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡಿಬೇಕಾಗುತ್ತೆ. ತದನಂತರ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಮಿನಿಸ್ಟ್ರಿಗಳು ಒಪ್ಪಿದ ಮೇಲೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಒಪ್ಪಿದ್ರೆ ಆ ರೆಸಲ್ಯೂಷನ್ನ ವಾಪಸ್ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಅಂದರೆ ಒಪ್ಪಿಗೆ ಸೂಚಿಸಿದ್ದೀವಿ ಅಂತ ಕಳಿಸ್ತಾರೆ. ಆಗ ಈ ಗೆಜೆಟ್ ನೋಟಿಫಿಕೇಷನ್ ಏನಿರುತ್ತೆ ಅದನ್ನು ರಾಜ್ಯ ಸರ್ಕಾರ ಪಬ್ಲಿಷ್ ಮಾಡಿ ಅಲ್ಲಿಂದ ಜಿಲ್ಲೆಯ ಹೆಸರು ಬದಲಾಗುತ್ತೆ. ಇದೇ ಪ್ರಾಸೆಸ್ಸು ಸ್ಟೇಟ್ ನೇಮ್ ಚೇಂಜ್ ಮಾಡಬೇಕು, ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕಂದ್ರೂ ಇದೇ ಪ್ರಾಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ಅಂದರೆ ಈ ಪ್ರೊಸೀಜರ್ ಏನಿದೆ, ರಿನೇಮಿಂಗ್ ಅ ಸಿಟಿ ಇರ್ಬೋದು, ಇಲ್ಲ ಅಂತಂದರೆ ರಿನೇಮಿಂಗ್ ಸ್ಟೇಟ್ ಇರ್ಬೋದು, ಇಲ್ಲ ಏರಿಯಾ ಆಫ್ ಸ್ಟೇಟ್ ಏನು ಚೇಂಜ್ ಮಾಡ್ತಾರೆ ಅದನ್ನು ಇರ್ಬೋದು, ಎಲ್ಲನೂ ಈ ಆರ್ಟಿಕಲಿಂದ ನಮಗೆ ತಿಳ್ಕೊಬೋದು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಬೇಕಾಗಿರೋದೇನು ಅಂದರೆ ಈ ಆರ್ಟಿಕಲ್ 3 ಏನಿದೆ ಅದು ಪಾರ್ಲಿಮೆಂಟು ರಾಜ್ಯ ಸರ್ಕಾರದ ವಿಸ್ತಾರ ಇರ್ಬೋದು, ಇಲ್ಲ ಅಂತಂದರೆ ಹೆಸರನ್ನು ಇರ್ಬೋದು ಚೇಂಜ್ ಮಾಡ್ಬೋದು ಅನ್ನೋ ಒಂದು ಅಂಶವನ್ನು ಹೊಂದಿದೆ. ಹಾಗಾಗಿ ಈ ಆರ್ಟಿಕಲ್ 3 ಸಹ ಒಂದ್ಸತಿ ನೀವು ಗಮನಿಸ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಫಿಸ್ಕಲ್ ಫೆಡರಲಿಸಮ್, ದ ರೂಲಿಂಗ್ ಆನ್ ಟ್ಯಾಕ್ಸಿಂಗ್ ಮಿನರಲ್ ರೈಟ್ಸ್ ಓಪನ್ಸ್ ಅಪ್ ರಿಸೋರ್ಸ್ ಅವೆನ್ಯೂ ಫಾರ್ ಸ್ಟೇಟ್ಸ್. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ ರಾಜ್ಯ ಸರ್ಕಾರಗಳು ಈ ಮಿನರಲ್ ಇರೋ ಲ್ಯಾಂಡ್ಗಳೇನಿವೆ ಅದನ್ನು ಟ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿತ್ತು. ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ನಿರ್ಧಾರ ಏನು ಮಾಡಿದ್ದಾರೆ ಇದು ಸರಿಯಾಗಿದೆ. ಏಕೆ ಅಂತಂದರೆ ನಾವು ನಿನ್ನೆನೇ ನೋಡಿದ್ವಿ, ಈ ರಾಜ್ಯ ಸರ್ಕಾರಗಳು ಸ್ಟೇಟ್ ವೆಲ್ಫೇರ್ ಸ್ಕೀಮ್ಸ್ಗಳೇನಿದೆ ಅದನ್ನು ನೋಡ್ಕೋಬೇಕು, ಮತ್ತು ಜನರ ಆರೋಗ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇದೆಲ್ಲನೂ ಮಾಡಬೇಕು ಅಂತಂದರೆ ಅವರಿಗೆ ಫಂಡ್ಸ್ ಇರಬೇಕು. ಈ ಮಿನರಲ್ ಬೇರಿಂಗ್ ಲ್ಯಾಂಡ್ನ ಟ್ಯಾಕ್ಸ್ ಮಾಡೋದ್ರಿಂದ ಈ ಏನು ಫಂಡ್ಸ್ ಬೇಕಾಗಿರುತ್ತೆ ಇದು ನಮಗೆ ಆ ರಾಜ್ಯ ಸರ್ಕಾರಗಳಿಗೆ ಸಿಗುತ್ತೆ. ಆದ್ದರಿಂದ ಈ ವೆಲ್ಫೇರ್ ಸ್ಕೀಮ್ಸ್ ಏನಿರುತ್ತೆ ಇದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಆದರೆ ಇದು ನಾವು ನಿನ್ನೆನೇ ನೋಡಿದ್ವಿ, ಇದು 9 ಜಡ್ಜ್ ಬೆಂಚ್ ಇದ್ದಿದ್ದು. ಆ 9 ಜಡ್ಜಲ್ಲಿ 8 ಜಡ್ಜಸ್ಸು ಸರಿ ಇದು ಅಂತ ಹೇಳಿದ್ದಾರೆ. ಆದರೆ ಒಬ್ಬರು ಜಸ್ಟಿಸ್ ನಾಗರತ್ನ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ಥರ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಏನು ಕಾರಣ ಕೊಟ್ಟಿದ್ದಾರೆ ಇವರು ಅಂತ ಅಂದರೆ, ಈಗ ಏನಾದರೂ ನಾವು ರಾಜ್ಯ ಸರ್ಕಾರಗಳಿಗೆ ಈ ಪವರನ್ನು ಕೊಟ್ಟರೆ ರಾಜ್ಯ ಸರ್ಕಾರಗಳು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸಂಭವಗಳಿವೆ. ಅಂದರೆ ಅವರಾಗ ಜಾಸ್ತಿ ಒಂದು ಟ್ಯಾಕ್ಸೇಷನ್ ಪವರ್ ಏನಿದೆ ಅದನ್ನು ಅಂದರೆ ಟ್ಯಾಕ್ಸ್ ರೇಟನ್ನು ಇನ್ಕ್ರೀಸ್ ಮಾಡ್ಬೋದು. ಯಾವಾಗ ಟ್ಯಾಕ್ಸ್ ರೇಟ್ ಇನ್ಕ್ರೀಸ್ ಮಾಡ್ತಾರೆ, ಇಲ್ಲಿ ಏನು ಆ ಮಿನರಲ್ ಇದಿರುತ್ತೆ, ಆ ಮಿನರಲ್ ಕಂಪ್ನಿಗಳು ಏನು ಮೈನ್ ಮಾಡ್ತಾ ಇರ್ತವೆ
ಅವು ತಮ್ಮ ಪ್ರೊಡಕ್ಷನ್ ಕಾಸ್ಟನ್ನು ಕೂಡ ಇನ್ಕ್ರೀಸ್ ಮಾಡ್ತವೆ, ಯಾಕೆಂದರೆ ಅವ್ರು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಅಂತ. ಸೊ ಯಾವಾಗ ಈ ಪ್ರೊಡಕ್ಷನ್ ಕಾಸ್ಟ್ ಯಾವಾಗ ಜಾಸ್ತಿ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇದರ ನೇರ ಪರಿಣಾಮ ಕನ್ಸ್ಯೂಮರ್ಸ್ ಮೇಲೆ ಬೀಳುತ್ತೆ. ಕನ್ಸ್ಯೂಮರ್ಸ್ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಯಾವಾಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮೇಲೆ ಈ ರೇಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಎಕನಾಮಿಕ್ ಗ್ರೋತು ಕಡಿಮೆ ಆಗುತ್ತೆ ಅಂತ ಇವ್ರು ಹೇಳಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಮುಂದೆ, ಅಂದರೆ ಏನು ಪಾರ್ಲಿಮೆಂಟ್ ಏನಾದ್ರು ಮತ್ತೆ ಬೇರೆ ಲಾಗಳನ್ನು ತರುತ್ತಾ ಏನು ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಯೂಸಿಂಗ್ ಚಿಲ್ಡ್ರನ್ಸ್ ಪರ್ಸ್ನಲ್ ಡೇಟಾ ಲೀಗಲಿ ಆ್ಯಂಡ್ ಸೆಕ್ಯೂರ್ಲಿ. ನಮಗೆಲ್ಲ ಗೊತ್ತಿದೆ 2017 ಏನು ಪುಟ್ಟಸ್ವಾಮಿ ಕೇಸ್ ನಡೀತು, ಇದು ಆರ್ಟಿಕಲ್ 19 ನಮ್ಮ ರೈಟ್ ಟು ಪ್ರೈವಸಿ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾದರೆ ಈ ಜಡ್ಜ್ಮೆಂಟನ್ನು ಇಟ್ಕೊಂಡೇನೆ ನಮ್ಮ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಕಳೆದ ವರ್ಷ ಪಾಸ್ ಮಾಡಿದ್ರು, ಇದರ ಬೇಸಿಸ್ ಮೇಲೆ ಅದನ್ನು ಪಾಸ್ ಮಾಡಿದ್ದು. ಈ ಕೇಸಲ್ಲಿ 3 ಕಂಡೀಷನ್ನ ಕೊಡ್ತಾರೆ. ಅಂದರೆ ಈಗ ನಮ್ಮ ರೈಟ್ ಟು ಪ್ರೈವಸಿ ಪ್ರೊಟೆಕ್ಟ್ ಆಗಬೇಕು ಅಂದರೆ ಕೆಲವು ಟೆಸ್ಟ್ಗಳನ್ನು ಪಾಸ್ ಆಗಬೇಕು. ಹಾಗಾಗಿ ಆ 3 ಟೆಸ್ಟ್ಗಳನ್ನು ಕೊಡ್ತಾರೆ. ಏನು ಅಂತ ಅಂದರೆ, ಮೊದಲಿಗೆ ಒಂದು ಲೆಜಿಟಿಮೇಟ್ ಸ್ಟೇಟ್ ಇಂಟ್ರೆಸ್ಟ್ ಇರಬೇಕು ಆ ರೈಟನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕೆ. ಅಂದರೆ ಇವಾಗ ರೈಟ್ ಟು ಪ್ರೈವಸಿನ ಒಂದು ಸ್ಟೇಟ್ ರೆಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂತಂದರೆ, ಅಂದರೆ ಒಬ್ಬ ಮನುಷ್ಯನ ಡಿಜಿಟಲ್ ಡೇಟಾ ಏನಿದೆ ಅವರ ಪ್ರೈವಸಿನ ಇನ್ವೇಡ್ ಮಾಡ್ತಾ ಇದೆ ಸ್ಟೇಟ್ ಅಂದರೆ, ಅಲ್ಲಿ ಒಂದು ಲೆಜಿಟಿಮೇಟ್ ರೀಸನ್ ಇರಬೇಕು, ಸರಿಯಾದ ಕಾರಣ ಇರಬೇಕು. ಎರಡನೆಯದಾಗಿ ಆ ರೆಸ್ಟ್ರಿಕ್ಷನ್ ಇದೆ ಅದು ಅತ್ಯವಶ್ಯಕವಾಗಿರಬೇಕು, ಆಗ ಮಾತ್ರನೇ ಆ ರೆಸ್ಟ್ರಿಕ್ಷನ್ನ ಇಂಪೋಸ್ ಮಾಡಬೇಕು. ಮತ್ತು ಮೂರನೇದೇನು ಹೇಳ್ತು ಅಂದರೆ, ಈ ರೆಸ್ಟ್ರಿಕ್ಷನ್ ಏನಿದೆ ಅದು ಒಂದು ಲಾ ಮುಖಾಂತರನೇ ಆಗಿರಬೇಕು. ಈ 3 ಕಂಡೀಷನ್ ಪಾಸ್ ಆದರೆ, ಸ್ಯಾಟಿಸ್ಫೈ ಆದರೆ ಮಾತ್ರನೇ ಒಬ್ಬ ವ್ಯಕ್ತಿಯ ರೈಟ್ ಟು ಪ್ರೈವಸಿ ಏನಿದೆ ಅದನ್ನು ರಾಜ್ಯ ಸರ್ಕಾರ ರೆಸ್ಟ್ರಿಕ್ಟ್ ಮಾಡ್ಬೋದು ಅಂತ ಈ ಜಡ್ಜ್ಮೆಂಟ್ನಲ್ಲಿ ಹೇಳಲಾಗಿತ್ತು. ಇದರ ಬೇಸಿಸ್ ಮೇಲೆ ನಮ್ಮ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆ್ಯಕ್ಟ್ ಏನಿದೆ ಅದನ್ನು ಕೂಡ ಪಾಸ್ ಮಾಡಿದ್ದಾರೆ. ಈ ವಿಚಾರ ಏನಕ್ಕೆ ನ್ಯೂಸಲ್ಲಿದೆ ಅಂತ ಅಂದರೆ, NEP ಏನು ಹೇಳಿತ್ತು ಅಂತಂದರೆ, ಈ ಅಪಾರ್ ನಂಬರ್ ಏನಿದೆ, ಅಪಾರ್ ಅಂತಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಐಡೆಂಟಿಫಿಕೇಷನ್. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸ್ಟೂಡೆಂಟ್ನ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್ ಅಂದರೆ ಅವ್ರು ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಹೈಯರ್ ಎಜುಕೇಷನ್ ಲಾಸ್ಟ್ ಎಲ್ಲಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ಏನೇನು ಅವರ ಗ್ರೇಡ್ಗಳಿವೆ ಪ್ರತಿಯೊಂದನ್ನು ಕೂಡ ಈ ಅಪಾರ್ ಇದರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂದರೆ ಎಲ್ಲ ಆನ್ಲೈನಲ್ಲಿ ಸಿಗೋ ಥರ ಆಗಿರುತ್ತೆ ಅಂತ ಹೇಳುತ್ತೆ. ಹಾಗೆ ಇದು ಮಕ್ಕಳಿಗೂ ಕೂಡ ಈ ಅಪಾರ್ ನಂಬರ್ ಅನ್ವಯಿಸೋದ್ರಿಂದ ಇದಕ್ಕೆ ಸಹಿ ಮಾಡೋಕ್ಕೆ ಮುಂಚೆ ಪೇರೆಂಟಲ್ ಕನ್ಸೆಂಟ್ ಅಂತ ಒಂದು ಪೇರೆಂಟ್ಗಳಿಂದ ಕನ್ಸೆಂಟನ್ನು ತೊಗೊಳ್ತಾ ಇದ್ದೀವಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ಆದರೆ ಈ ಅಪಾರ್ ಏನಿದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅಥವಾ ಸರ್ಕಾರದ ಕಡೆಯಿಂದ ಬಂದಿರೋದಲ್ಲ. ಈ ಥರ್ಡ್ ಪಾರ್ಟಿಗಳು ಏನಿರ್ತವೆ ಅವರ ಜೊತೆ ಸರ್ಕಾರ ಟೈಅಪ್ ಆಗಿ ಮಾಡ್ತಾ ಇರೋದು. ಹಾಗಾಗಿ ನಾವಿಲ್ಲಿ ಒಂದು ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ, ಇದು 3ನೇ ವ್ಯಕ್ತಿ ಇರೋದ್ರಿಂದ ಇದರಲ್ಲಿ ನಮ್ಮ ಡೇಟಾ ಪ್ರೈವಸಿ ಏನಿರುತ್ತೆ ಅದು ಪ್ರೈವೇಟಾಗಿರುತ್ತಾ, ಅಂದರೆ ಡೇಟಾ ಲೀಕ್ ಆಗೋ ಚಾನ್ಸಸ್ಸು ಬಹಳ ಇರುತ್ತೆ. ಅದರಲ್ಲೂ ಇದು ಅಪಾರಲ್ಲಿ ಮಕ್ಕಳ ಡೇಟಾ ಇರುತ್ತೆ, ಅಂದರೆ ಸ್ಟೂಡೆಂಟ್ಸ್ ಡೇಟಾ ಇರುತ್ತೆ ಅಂತ ಅಂದಾಗ ಅದು ಅವರ ರೈಟ್ ಟು ಪ್ರೈವಸಿ ಏನಿದೆ ಅದನ್ನು ವಯಲೇಟ್ ಮಾಡ್ತಾ ಇರೋ ಆಗುತ್ತೆ. ಮತ್ತು ಇಲ್ಲಿ ಪೇರೆಂಟಲ್ ಕನ್ಸೆಂಟ್ ಅಂತ ಏನು ಕೊಟ್ಟಿದ್ದಾರೆ, ಆ ಪೇರೆಂಟಲ್ ಕನ್ಸೆಂಟ್ ಅಂದರೆ ಏನು ಅಂತ ಕೂಡ ಸರಿಯಾಗಿ ಡಿಫೈನ್ ಮಾಡಿಲ್ಲ. ಹಾಗಾಗಿ ಈ ಒಂದು ಏನು ಅಪಾರ್ ನಂಬರ್ ಇದೆ ಇದರಿಂದ ಸ್ಟೂಡೆಂಟ್ದು ಪರ್ಸ್ನಲ್ ರೈಟ್ ಟು ಪ್ರೈವಸಿ ಏನಿದೆ ಅದು ವಯಲೇಟ್ ಆಗುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ಈಗ ಮಕ್ಕಳ ರೈಟ್ ಟು ಪ್ರೈವಸಿನ ಇವಾಗ ನಾವಾದರೆ ಕೇಸ್ ಹಾಕ್ತೀವಿ, ಬಟ್ ಮಕ್ಕಳದ ರೈಟ್ ಟು ಪ್ರೈವಸಿ ಅಂತಲೇ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ದು ಈ ಥರ ಡೇಟಾ ಮ್ಯಾನಿಪುಲೇಟ್ ಆಗೋದು, ಡೇಟಾ ಮಿಸ್ಮ್ಯಾನೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಅಪಾರ್ ನಂಬರ್ನ ಕಂಪಲ್ಸರಿ ಮಾಡಿ ಮತ್ತು ಅದನ್ನು ತರೋದಕ್ಕೆ ಮುಂಚೆ ಈ ಕನ್ಸರ್ನ್ಸನ್ನು ಒಂದು ಸರ್ತಿ ರಿವಿಸಿಟ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಚಿಲ್ಡ್ರನ್ಸ್ ಪರ್ಸ್ನಲ್ ಡೇಟಾ ಅವರ ಹಕ್ಕಾಗಿರೋದ್ರಿಂದ ಸರ್ಕಾರ ಅದನ್ನು ರಕ್ಷಿಸಬೇಕು. ಹಾಗಾಗಿ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ನ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಅಪಾರ್ ನಂಬರ್ನ ಕಂಪಲ್ಸರಿ ಮಾಡಿ ಬಿಡೋದಕ್ಕೆ ಮುಂಚೆ ಇದನ್ನೆಲ್ಲ ಅದು ಮಾಡಬೇಕಂದ್ರೆ ಈ ಥರ್ಡ್ ಪಾರ್ಟಿಗಳು ಯಾವುದೇ ರೀತಿಯ ಡೇಟಾ ಲೀಕ್ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಮತ್ತು ಅದರ ಜೊತೆಗೆ ಈ ಗ್ರೀವೆನ್ಸ್ ಅಡ್ರೆಸ್ಸಲ್ಲಿ ಇದೆಯಾ ಇಲ್ವಾ ಎಲ್ಲನೂ ಚೆಕ್ ಮಾಡಿ ತದನಂತರ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತೊಗೋಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ನ್ಯೂ ಪುಷ್ ಇನ್ ಬೇ ಆಫ್ ಬೆಂಗಾಲ್.
ನಾವು ನೋಡಿದ್ವಿ ಕಳೆದ ತಿಂಗಳಲ್ಲಿ ಅಂದರೆ ಜುಲೈ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ಬಿಮ್ಸ್ಟೆಕ್ ಫಾರಿನ್ ಮಿನಿಸ್ಟರ್ಸ್ ರಿಟ್ರೀಟ್ ಆಯಿತು. ಎಲ್ಲಿ? ದೆಹಲಿಯಲ್ಲಾಯಿತು. ಈಗ ಬಿಮ್ಸ್ಟೆಕ್ದು ಆ್ಯನ್ಯುವಲ್ ಮೀಟಿಂಗ್ ಬಂದು ಸೆಪ್ಟೆಂಬರ್ನಲ್ಲಿದೆ. ಅದಕ್ಕೆ ಮುಂಚೆ ಈ ಫಾರಿನ್ ಮಿನಿಸ್ಟರ್ಸ್ ರಿಟ್ರೀಟನ್ನು ಮಾಡಿದ್ದಾರೆ. ಹಾಗಾದರೆ ಏನೇ ಬಿಮ್ಸ್ಟೆಕ್ ಅಂತಂದರೆ ಇದು ಬೇ ಆಫ್ ಬೆಂಗಾಲ್ ಏರಿಯಾ ಏನಿದೆ, ಈ ಬೇ ಆಫ್ ಬೆಂಗಾಲ್ನ ಸರೌಂಡ್ ಆಗ್ತಾ ಇರೋ ಕಂಟ್ರೀಸು ಒಂದು ಅಸೋಸಿಯೇಷನನ್ನು ಮಾಡಿಕೊಂಡಿದೆ. ಏನಕ್ಕೆ? ಇದು ಪೊಲಿಟಿಕಲ್, ಎಕನಾಮಿಕಲ್ ಮತ್ತು ಸೆಕ್ಯೂರಿಟಿಯಿಂದ ಎಲ್ಲ ರೀತಿಯಲ್ಲಿ ಈ ಒಂದು ದೇಶಗಳ ನಡುವೆ ಸಹಕಾರ ಇರಬೇಕು ಮತ್ತು ಹೊಂದಾಣಿಕೆ ಇರಬೇಕು ಅನ್ನೋ ಕಾರಣದಿಂದಾಗಿ. ಭಾರತಕ್ಕೆ ಈ ಬಿಮ್ಸ್ಟೆಕ್ ಏನಕ್ಕೆ ಮುಖ್ಯ ಆಗುತ್ತೆ ಅಂತಂದರೆ, ಮೊದಲಿಗೆ ನಾವು ನೋಡ್ಬೋದು ಬಾಂಗ್ಲಾದೇಶ ಮತ್ತು ಮಯನ್ಮಾರು ಇದರ ಪಾರ್ಟ್ ಆಗಿದೆ. ನಮಗೆಲ್ಲ ಗೊತ್ತಿದೆ, ಈ ನಮ್ಮ ನಾರ್ತ್ ಈಸ್ಟ್ಗೆ ಹೋಗ್ಬೇಕಂತ ಅಂದರೆ ಬಾಂಗ್ಲಾದೇಶ್ ಮುಖಾಂತರ ಹೋಗ್ಬೋದು ಮತ್ತು ಮಯನ್ಮಾರ್, ಈ ಚಿಕನ್ ಕಾರಿಡಾರ್ ಬಿಟ್ಟರೆ ನಮಗೆ ಒಂದು ಡೈರೆಕ್ಟ್ ರೂಟ್ ಅಂತ ಸಿಗೋದು ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಮುಖಾಂತರನೇ. ಹಾಗಾಗಿ ಈ ಒಂದು ಏನು ಬಿಮ್ಸ್ಟೆಕ್ ಇದೆ ಅದಕ್ಕೆ ಮುಖ್ಯ ಆಗುತ್ತೆ. ಎರಡನೇದಾಗಿ ಥೈಲ್ಯಾಂಡ್ ಏನಿದೆ, ಥೈಲ್ಯಾಂಡ್ ಬಂದು ಈ ಕಡೆ ಬಿಮ್ಸ್ಟೆಕ್ಗೂ ಮೆಂಬರ್ ಮತ್ತು ಈ ಕಡೆ ಆಸಿಯಾನ್ಗೂ ಮೆಂಬರ್. ಸೊ ಎರಡು ಆಗಿರೋದ್ರಿಂದ ಥೈಲ್ಯಾಂಡು ಭಾರತಕ್ಕೆ ಆಸಿಯಾನ್ಗೆ ಕನೆಕ್ಟ್ ಮಾಡುವ ಅಂತ ಒಂದು ಕೊಂಡಿಯಾಗಿ ಕೂಡ ಕೆಲಸ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ದಿರ ಭಾರತದ ನಮ್ಮ ಲುಕ್ ಈಸ್ಟ್ ಪಾಲಿಸಿ ಏನಿದೆ ಮತ್ತು ನೈಬರ್ಹುಡ್ ಫಸ್ಟ್ ಪಾಲಿಸಿ ಏನಿದೆ ಮತ್ತು ಸಾಗರ್ ಏನಿದೆ, ಇವೆಲ್ಲನೂ ಕೂಡ ಈ ಒಂದು ರೀಜನಲ್ಲಿ, ಇಂಡೋ ಪೆಸಿಫಿಕ್ ರೀಜನಲ್ಲಿ ಏನಿದೆ ಅಲ್ಲಿ ಭಾರತದ ಒಂದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇರ್ಬೋದು, ಇಲ್ಲ ಪೊಲಿಟಿಕಲ್ ಕನ್ಸರ್ನ್ಸ್, ಇಲ್ಲ ಎಕನಾಮಿಕ್ ಕನ್ಸರ್ನ್ಸ್ ಇರ್ಬೋದು, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಈ ಒಂದು ಏನು ಪಾಲಿಸಿಗಳಿವೆ ಇವು ಕೂಡ ಹೆಲ್ಪ್ ಮಾಡಿವೆ. ಮತ್ತು ಈಗ ಈ ಏನು ಫಾರಿನ್ ಮಿನಿಸ್ಟರ್ಸ್ ರಿಟ್ರೀಟ್ ನಡೀತು, ಅದರಲ್ಲಿ ಏನಾಯಿತು ಅಂತ ನಾವು ಸ್ವಲ್ಪ ನೋಡೋಣ. ಈ ರಿಟ್ರೀಟ್ ಏನು ನಡೀತು ಅದು 2 ಫೇಸಲ್ಲಿ ನಡೀತು. ಮೊದಲನೇ ಫೇಸಲ್ಲಿ ಏನು ಅಂತಂದರೆ ಈ ರೀಜನಲ್ ಕೋಆಪರೇಷನ್ ಏನಿದೆ ಇದರ ಬಗ್ಗೆ ಮಾತನಾಡಲಾಯಿತು. ಅಂದರೆ ಏನು ಮಾಡಬೇಕು ಅಂದರೆ ಇನ್ನು ಫರ್ದರ್ ಎನ್ಹ್ಯಾನ್ಸ್ ಮಾಡಬೇಕು ರೀಜನಲ್ ಕೋಆಪರೇಷನ್ನ ಅಂತಂದರೆ ಏನು ಮಾಡಬೇಕು ಅಂತ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಸಜೆಷನ್ಸ್ ಕೊಟ್ಟಿದ್ದಾರೆ. ಕೆಲವರು ಹೇಳಿದ್ರು ಅಗ್ರಿಕಲ್ಚರ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತು ಕೆಲವರು ಮರೀನ್ ಟ್ರಾನ್ಸ್ಪೋರ್ಟ್ ಅಂದರೆ ಈ ಏನು ನೀರಿನ ಮೇಲೆ ಶಿಪ್ಗಳ ಮೂಲಕ ಏನು ಟ್ರಾನ್ಸ್ಪೋರ್ಟೇಷನ್ಸ್ ಆಗುತ್ತೆ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಕೆಲವರು ಅಂದರು ಸೆಂಟರ್ಸ್ ಆಫ್ ಎಕ್ಸಲೆನ್ಸನ್ನು ತೆಗಿಬೇಕು. ಮತ್ತು ಭಾರತ ಏನು ಹೇಳ್ತು ಅಂತಂದರೆ ಕ್ಯಾನ್ಸರ್ ರಿಸರ್ಚ್ ಟ್ರೀಟ್ಮೆಂಟನ್ನು ಸಪೋರ್ಟ್ ಮಾಡ್ತೀವಿ ಮತ್ತು ಈ ವೀಸಾಗಳು ಬಿಮ್ಸ್ಟೆಕ್ ನೇಷನ್ಸಲ್ಲಿರೋ ಪೇಷಂಟ್ಸ್ಗಳಿಗೆ ಈ ವೀಸಾಗಳನ್ನು ನಾವು ಕೊಡ್ತೀವಿ ಅಂತ ಕೂಡ ಭಾರತ ಹೇಳಿದೆ. ಇದರ ಜೊತೆಗೆ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಆರ್ಗನೈಸ್ಡ್ ಕ್ರೈಮ್ಸ್ ಇರ್ಬೋದು, ಅಂದರೆ ಹ್ಯೂಮನ್ ಟ್ರಾಫಿಕಿಂಗ್ ಇರ್ಬೋದು, ಟೆರರಿಸಮ್ ಇರ್ಬೋದು, ಇವುಗಳ ಅಗೇನ್ಸ್ಟ್ ಒಟ್ಟಿಗೆ ಹೋರಾಡಬೇಕು ಅನ್ನೋದನ್ನ ಈ ಫಸ್ಟ್ ಫೇಸಲ್ಲಿ ಮಾತಾಡಿದ್ರು. ಸೆಕೆಂಡ್ ಫೇಸಲ್ಲಿ ಏನಾಯಿತು ಅಂತ ಅಂದರೆ ಪ್ರತಿಯೊಂದು ಇವಾಗ ಏನು ಸೆಪ್ಟೆಂಬರಲ್ಲಿ ಮೀಟ್ ನಡೀತಾ ಇದೆ ಆ ಮೀಟಿಂಗಿಂದ ಪ್ರತಿಯೊಂದು ದೇಶಗಳಿಗೆ ಯಾವ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಸೆಕೆಂಡ್ ಫೇಸಲ್ಲಿ ಮಾತನಾಡಿದ್ರು. ಶ್ರೀಲಂಕಾ ಏನು ಹೇಳ್ತು ಅಂತಂದರೆ ಅಲ್ಲಿ ಮಿನರಲ್ ರಿಸೋರ್ಸ್, ಈ ಏರಿಯಾ ಏನಿದೆ ಬೇ ಆಫ್ ಬೆಂಗಾಲ್ ರೀಜನ್, ಇಲ್ಲಿ ಮಿನರಲ್ ರಿಸೋರ್ಸಸ್ ಜಾಸ್ತಿ ಇದೆ. ಸೊ ಅದನ್ನು ಮ್ಯಾಪ್ ಮಾಡಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡ್ರೆ ಅಲ್ಲಿ ಈ ಸುತ್ತಿನ ದೇಶಗಳಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಶ್ರೀಲಂಕಾ ಹೇಳ್ತು. ಬಾಂಗ್ಲಾದೇಶ್ ಕೂಡ ಬ್ಲೂ ಎಕಾನಮಿ ಮತ್ತು ಫಿಶಿಂಗ್ ಮೇಲೆ ಬ್ಯಾನ್ ಮಾಡಬೇಕು ಅಂತ ಹೇಳ್ತು. ಭೂತಾನ್ ಬಂದು ಟೂರಿಸಮ್ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಇತ್ತು. ಹಾಗೆ ಮಯನ್ಮಾರ್ ಬಂದು ಆನ್ಲೈನ್ ಸ್ಕ್ಯಾಮಿಂಗ್ ಬಗ್ಗೆ. ಈ ಥರ ಒಂದೊಂದು ದೇಶಗಳಿಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಈಗ ಮುಂಬರುವ ಬಿಮ್ಸ್ಟೆಕ್ ಮೀಟಿಂಗಿಂದ. ಕಾದು ನೋಡಬೇಕು ಈ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದು ತೀರೋದಿಲ್ವಾ ಅಂತ. ಈ ಫಾರಿನ್ ಮಿನಿಸ್ಟರ್ಸ್ ರಿಟ್ರೀಟ್ ಏನಾಯಿತು, ಇದು ಭಾರತಕ್ಕೆ ಒಂದು ರೀತಿಯ ಬೈಲ್ಯಾಟ್ರಲ್ ಮೀಟಿಂಗ್ ಥರ ಆಯಿತು. ಅಂದರೆ ಅದು ಈ ಸುತ್ತಣ ದೇಶಗಳ ಜೊತೆ ಒಂದು ಬೈಲ್ಯಾಟ್ರಲ್ ಮೀಟಿಂಗನ್ನು ಹಮ್ಮಿಕೊಂತು. ಸೊ ಆವಾಗ ಅಂದರೆ ನಮ್ಮ ಭಾರತದ ಕನ್ಸರ್ನ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತು. ಹಾಗೆ ಮಯನ್ಮಾರಲ್ಲಿ ಏನು ಇನ್ಸ್ಟೆಬಿಲಿಟಿ ಇದೆ, ಅದರಿಂದ ಏನು ಇನ್ಫಿಲ್ಟ್ರೆಂಟ್ಸ್ ಬರ್ತಾ ಇದ್ದಾರೆ, ಅಂದರೆ ಮೈಗ್ರೆಂಟ್ಸ್ಗಳು ಭಾರತಕ್ಕೆ ನಾರ್ತ್ ಈಸ್ಟ್ಗೆ, ಮಿಜೋರಾಂ ಇರ್ಬೋದು, ಅಸ್ಸಾಂ ಇರ್ಬೋದು, ಇಂಥ ಕಡೆಗೆ ಏನು ಇನ್ಸರ್ಜೆನ್ಸಿಗಳಾಗ್ತವೆ ಇವುಗಳ ಬಗ್ಗೆ ಕೂಡ ಭಾರತ ಮಯನ್ಮಾರ್ ಜೊತೆ ಮಾತಾಡ್ತು. ಹಾಗೆಯೇ ಈ ಇಯರ್ ಬಂದು ಈ 2024 ಏನಿದೆ ನಮ್ಮ ಆ್ಯಕ್ಟ್ ಈಸ್ಟ್ ಪಾಲಿಸಿ ಮತ್ತು ಈ ನೈಬರ್ಹುಡ್ ಫಸ್ಟ್ ಪಾಲಿಸಿ ಏನಿದೆ ಇವುಗಳು ಬಂದು 10 ವರ್ಷ ಆಗುತ್ತೆ. ಆ್ಯಕ್ಟ್ ಈಸ್ಟ್ ಪಾಲಿಸಿ ಮತ್ತು ಇದು ಸೊ 2014ರಲ್ಲಿ ಜಾರಿಗೆ ಬಂದಿದ್ದು. ಸೊ 10 ವರ್ಷ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಬಿಮ್ಸ್ಟೆಕ್ ಮೀಟಿಂಗಲ್ಲಿ ಇಂಡಿಯಾದ ಕನ್ಸರ್ನ್ಸ್ ಏನಿದೆ ಅವುಗಳನ್ನು ತೋರಿಸಿ ಹೆಚ್ಚಿನ ಒಂದು ಸಹಕಾರವನ್ನು ಈ ದೇಶಗಳಿಂದ ಪಡಿಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ.
ರಾಯಲ್ ಬರಿಯಲ್ ಮೌಂಡ್ಸ್ ಆಫ್ ಅಸ್ಸಾಂ ನೌ ಆನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಅಸ್ಸಾಂನ ಚಾರ್ಧಾಮ್ ಮೈದಾನ್ಸ್ ಏನಿದೆ ಅದನ್ನು ಈ ಬಾರಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇನ್ಸ್ಕ್ರೈಬ್ ಮಾಡಿಕೊಂಡಿದೆ. ಇದು ಭಾರತದ 43ನೇ ಸೈಟ್ ಆಗಿದೆ. ಕಳೆದ ವರ್ಷ 42ನೇ ಸೈಟ್ ಆಗಿ ಹೊಯ್ಸಳ ಎನ್ಸೆಂಬಲ್ಸ್ ಅಂತ ಮಾಡಿದರು. ಹೊಯ್ಸಳ ಎನ್ಸೆಂಬಲ್ಸ್ ಅಂತಂದರೆ ಹೊಯ್ಸಳರ ಆರ್ಕಿಟೆಕ್ಚರ್ದು ಏನೇನಿದೆ ಅಂದರೆ ಸೋಮನಾಥ್ಪುರ, ಬೇಲೂರು, ಹಳೆಬೀಡು ಏನಿದೆ ಅವುಗಳನ್ನು ಇನ್ಕ್ಲೂಡ್ ಮಾಡಿದರು. 41ನೇ ಸೈಟ್ ಆಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನವನ್ನು ಮಾಡಿದರು. ಈಗ 43ನೇ ಸೈಟ್ ಆಗಿ ಅಸ್ಸಾಂನ ಚಾರ್ದಿಯೋ ಮೈದಾನ್ಸ್ನ ಮಾಡಿದ್ದಾರೆ. ಇದೆರಡು 2023ರಲ್ಲಿ ಆಗಿತ್ತು. ಈ ಅಸ್ಸಾಂನ ಚಾರ್ದಿಯೋ ಮೈದಾನ್ಸ್ ಏನಿದೆ ಇದು ಸುಮಾರು 700 ವರ್ಷ ಹಳೆಯದಾದ ಬರಿಯಲ್ ಗ್ರೌಂಡ್, ಅಂದರೆ ಇದು ಸ್ಮಶಾನದ್ದು. ಆದರೆ ಅಹೋಮ್ ಕಿಂಗ್ಗಳು ಏನಿದ್ರು, ಅಹೋಮ್ ರಾಜರು ಏನಿದ್ರು ಅವರ ಬರಿಯಲ್ ಗ್ರೌಂಡ್. ಇವಾಗ ನಾವು ಈಜಿಪ್ಟಲ್ಲಿ ಏನು ಪಿರಮಿಡ್ಗಳನ್ನು ನೋಡ್ತೀವಿ ಅದೇ ರೀತಿಯ ಒಂದು ಬರಿಯಲ್ ಗ್ರೌಂಡ್ ಆಗಿದೆ ಈ ಚಾರ್ದಿಯೋ ಮೈದಾನ್ಸ್. ನಾವು ಮತ್ತೊಂದು ಗಮನಿಸಬೇಕಾದ ಅಂಶ ಅಂದರೆ ಇದು ನಾರ್ತ್ ಈಸ್ಟಲ್ಲಿ ನಮ್ಮ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಏನಿದ್ದಾವೆ ಅದರಲ್ಲಿನ ಮೊದಲನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಅಂದರೆ ಕಲ್ಚರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಇದು ಮೊದಲನೇ ಸೈಟ್ ಆಗಿದೆ ನಮ್ಮ ನಾರ್ತ್ ಈಸ್ಟಿಂದ. ಈಗ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದರೆ ಇದು 2 ರೀತಿ ಇದೆ. ಒಂದು ಕಲ್ಚರಲ್ ಇದೆ, ಒಂದು ನ್ಯಾಚುರಲ್ ಇದೆ. ಕಲ್ಚರಲಲ್ಲಿ ಇದು ಮೊದಲನೇದಾದರೆ ನ್ಯಾಚುರಲಲ್ಲಿ ಈಗಾಗಲೇ ಕಾಜಿರಂಗ ಇದೆ ಮತ್ತು ಮಾನಸ್ ನ್ಯಾಷನಲ್ ಪಾರ್ಕ್, ಇದೆರಡನ್ನು ಆಲ್ರೆಡಿ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟಲ್ಲಿ ಇದ್ದಾವೆ ಇವೆರಡು. ಸೊ ಇದು ನ್ಯೂಸಲ್ಲಿ ಇರೋದ್ರಿಂದ, ಅಂದರೆ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ನ್ಯೂಸಲ್ಲಿ ಇರೋದ್ರಿಂದ ನಾವು ಭಾರತದ ಇತರೆ ಯಾವ ಸೈಟ್ಗಳು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿದೆ ಅಂತ ಅಂದ್ಬಿಟ್ಟು ನಾವು ನೋಡ್ಕೋಬೇಕಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.